ನಮಸ್ಕಾರ. ನಾಯಿ ಬೇಕು ಅಂತ ಬಹಳ ಜನ ನಾಯಿ ಮರಿಗೋಸ್ಕರ ಫೋನ್ ಮಾಡ್ತಿರ್ತೀರ. ಆದರೆ ಎಷ್ಟು ದುಡ್ಡಲ್ಲಿ ನಾವು ನಾಯಿ ಮರಿಯನ್ನು ಖರೀದಿ ಮಾಡಬೇಕು ಅಂತ ಅನ್ನೋದು ನಿಮಗೆ ಸ್ವಲ್ಪ ಗೊತ್ತಿರಬೇಕು. ಅದು ಆದರೆ ಡಿಸೈಡ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಗಂಡು ನಾಯಿ ಬೇಕಾ ಅಥವಾ ಹೆಣ್ಣು ನಾಯಿ ಬೇಕಾ, ಸೆಕ್ಯೂರಿಟಿ ಪರ್ಪಸ್ ಬೇಕಾ ಅಥವಾ ಆ್ಯಸ್ ಎ ಪೆಟ್ ಬೇಕಾ ಅಂಥದ್ದನ್ನು ಒಂದು ಗಮನದಲ್ಲಿಟ್ಕೋಬೇಕು. ಬೇರೆಯವರು ಯಾರೋ ಸಾಕಿದ್ದಾರೆ, ಜರ್ಮನ್ ಶೆಫರ್ಡ್ ಆಗಲಿ, ಲ್ಯಾಬ್ರಡಾರ್ ಆಗಲಿ, ಡಾಬರ್ಮ್ಯಾನು, ರಾಟ್ ವೀಲರು, ಪಿಟ್ಬುಲ್ಲು ಇಂಥವೆಲ್ಲ ಬಹಳ ದೊಡ್ಡದಾಗ್ತದೆ ಕೆಲವೊಂದು ಸಂದರ್ಭದಲ್ಲಿ. ಕೆಲವೊಬ್ಬರು ಬರೀ ಮಕ್ಕಳಿಗೋಸ್ಕರ ನಾಯಿ ಮರಿ ತಗೋತಿರ್ತಾರೆ. ಅಂಥವ್ರಿಗೆ ನಾನು ಸಜೆಸ್ಟ್ ಮಾಡೋದು ಏನು ಅಂತಂದರೆ, ಟಾಯ್ ಬ್ರೀಡ್ ಇವಾಗ ರೀಸೆಂಟ್ ಟ್ರೆಂಡಿಂಗಲ್ಲಿರೋದು ಅಂತಂದರೆ ಶಿಡ್ಜು, ಅದು ಬಿಟ್ಟರೆ ಪೊಮೇರಿಯನ್ನು, ಪೋಡಲ್ಲಿದೆ, ಬೀಗಲ್ಲಿದೆ, ಪಗ್ ಇದೆ. ಇವೆಲ್ಲ ಸ್ವಲ್ಪ ನೀವು ಈಸಿಯಾಗಿ ಮೇಂಟೈನ್ ಮಾಡಲಿಕ್ಕೆ ಈಸಿಯಾಗಿ ಆಗುತ್ತೆ. ಅದು ಬಿಟ್ಟು ಲಾರ್ಜ್ ಬ್ರೀಡ್ ನಾವೇನಾದರೂ ತೊಗೊಂಡ್ರೆ ಗ್ರೇಟ್ ಡೇನ್ ಅಂತ ಹೋಗ್ಬೋದು. ಸೊ ಸೆಕ್ಯೂರಿಟಿ ಪರ್ಪಸ್, ಪಕ್ಕಾ ಸೆಕ್ಯೂರಿಟಿ ಪರ್ಪಸ್ ಮಾಡಲಿಕ್ಕೆ, ಅಥವಾ ಸೆಕ್ಯೂರಿಟಿ ಪರ್ಪಸ್ಸು ಹೊಲ ಮತ್ತು ಫಾರ್ಮ್ ಹೌಸಿಗೆ ನಿಮ್ಗೆ ಏನಾದರೂ ಬೇಕಾಗಿತ್ತು ಅಂತಂದರೆ ಮುದೋಳ್ ಹಾಂಡ್ ತೊಗೋಬೋದು, ಗ್ರೇ ಹಾಂಡ್ ತೊಗೋಬೋದು. ಸೊ ಅದಕ್ಕೆ ಈ ತೊಗೋತೀನಿ ಅಂತಂದಾಗ ನಿಮಗೆ ನಿಮ್ಮದೇ ಆದಂಥದ್ದು ಕೆಲವೊಂದು ಮಾಹಿತಿಗಳು ಗೊತ್ತಿದ್ದರೆ ಈಸಿ ಆಗುತ್ತೆ. ದುಡ್ಡು ಇಂಪಾರ್ಟೆಂಟ್ ಅಲ್ಲ, ಅದ್ರ ಜೊತೆಗೆ ನೀವು ಟೈಮ್ ಕೊಡಬೇಕು, ಅದು ಇಂಪಾರ್ಟೆಂಟು. ಸೊ ಹಾಗಾಗಿ ಯಾವುದೇ ಬ್ರೀಡ್ ತೊಗೊಳೋಕ್ಕಿಂತ ಮುಂಚೆ ಸ್ವಲ್ಪ ವಿಚಾರವನ್ನು ಮಾಡಿ ತಿಳ್ಕೊಂಡು ತೊಗೊಂಡ್ರೆ ಚೆನ್ನಾಗಿರ್ತದೆ. ಥ್ಯಾಂಕ್ ಯು ವೆರಿ ಮಚ್. ಪಾರ್ಟ್ 2 ಅಲ್ಲಿ ನಿಮಗೆ ನಾಯಿ ಬೆಲೆ ಪ್ರೈಸ್ ಹೇಗೆ ಚೇಂಜ್ ಆಗ್ತದೆ ಅನ್ನೋದನ್ನು ಹೇಳಿರ್ತೀನಿ. ಪಾರ್ಟ್ 2 ಅನ್ನು ತಪ್ಪದೆ ಮಿಸ್ ಮಾಡ್ದೇನೆ ನೋಡಿ. ಪಪ್ಪಿ ಪ್ರೈಸ್ ಪಾರ್ಟ್ 2.